ನೀವು ಕನ್ಯಾ ರಾಶಿಯವರಾಗಿದ್ರೆ ಅದ್ಭುತವಾದಂತಹ ಗುರುಬಲ ನಿಮಗೆ ಆರಂಭ ಆಗ್ತಾ ಇದೆ ಜೂನ್ 2ನೇ ತಾರೀಕಿಂದ. ಇನ್ನು 1 ವರ್ಷಗಳ ಸುದೀರ್ಘವಾದ ಮಹಾಗುರುಬಲ ಕನ್ಯಾ ರಾಶಿಯವರು ಅನುಭವಿಸಲಿದ್ದಾರೆ ಅಂತ. ಗುರುಗ್ರಹ ಕರ್ಕಾಟಕ ರಾಶಿಯಲ್ಲಿ ಲಾಭಸ್ಥಾನದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ. ಸೊ ಇದು ಅದ್ಭುತವಾದ ಗೋಲ್ಡನ್ ಪೀರಿಯಡ್ ಕನ್ಯಾ ರಾಶಿಯವರಿಗೆ. ಇಂತಹ ಒಂದು ಸಂದರ್ಭವನ್ನು ಮಿಸ್ ಮಾಡಿಕೊಳ್ಬಾರ್ದು ಯಾವುದೇ ಕನ್ಯಾ ರಾಶಿಯವರು. ಬಹಳ ಮುಖ್ಯ ಇದು ನೋಡಿ. ನೀವು ಕನ್ಯಾ ರಾಶಿಯವರಾಗಿದ್ದು ನಿಮ್ಮ ತಾಯಿಯವರ ಆರೋಗ್ಯ ಸರಿ ಇಲ್ಲ ಅಂದ್ರೆ ಜೂನ್ ನಂತರ ಅವರ ಆರೋಗ್ಯ ಸರಿ ಹೋಗುತ್ತೆ. ನೀವು ಕನ್ಯಾ ರಾಶಿಯವರಾಗಿದ್ದು ವಿದ್ಯಾರ್ಥಿಯಾಗಿದ್ದು ಓದಿನ ವಿಚಾರದಲ್ಲಿ ವಿದ್ಯೆ ವಿಚಾರದಲ್ಲಿ ಕಷ್ಟಪಡ್ತಾ ಇದ್ದೀರಾ ಅಂತ ಆದ್ರೆ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನೀವು ಕನ್ಯಾ ರಾಶಿಯ ವಿವಾಹಿತ ಸ್ತ್ರೀ ಆಗಿದ್ರೆ ತವರು ಮನೆಯಿಂದ ಕೆಲವಿಷ್ಟು ಅನುಕೂಲತೆಗಳನ್ನು ಬಯಸ್ತಾ ಇದ್ರೆ ಅದು ಕೂಡ ನಿಮಗೆ ಖಂಡಿತವಾಗಿ ಸಿಗಲಿದೆ. ನೀವು ಕನ್ಯಾ ರಾಶಿಯವರಾಗಿದ್ದು ನೀವು ಭೂಮಿ ವಿಚಾರದಲ್ಲಿ ಕಷ್ಟಪಡ್ತಾ ಇದ್ದೀರಾ, ಸೈಟ್ ವಿಚಾರದಲ್ಲಿ ಕಷ್ಟಪಡ್ತಾ ಇದ್ದೀರಾ, ಯಾವುದೋ ಸೈಟೋ ಜಮೀನೋ ತೋಟನೋ ಸೇಲ್ ಮಾಡಬೇಕು ಆಗ್ತಾ ಇಲ್ಲ, ಅಥವಾ ಖರೀದಿ ಮಾಡಬೇಕು ಆಗ್ತಾ ಇಲ್ಲ, ತುಂಬಾ ಭೂಮಿ ಸಂಬಂಧಿತವಾದಂತಹ ಬಹಳ ಕಷ್ಟಗಳಾಗ್ತಾ ಇದೆ, ಏನು ಮಾಡೋಕೆ ಗೊತ್ತಾಗ್ತಾ ಇಲ್ಲ, ಖಂಡಿತವಾಗಿ ಆಗುತ್ತೆ. ಖಂಡಿತವಾಗಿ ನೀವು ಭೂಮಿ ವ್ಯವಹಾರದಲ್ಲೆಲ್ಲ ಎಲ್ಲ ರೀತಿಯ ಭೂಮಿ ವ್ಯವಹಾರಗಳು ನಿಮಗೆ ಕೂಡಿ ಬರಲಿದೆ, ಅನುಕೂಲವಾಗಲಿದೆ. ಅಷ್ಟೇ ಅಲ್ಲ, ನೀವು ಕನ್ಯಾ ರಾಶಿಯವರಾಗಿದ್ದು ನೀವು ಅವಿವಾಹಿತ ಆಗಿದ್ರಲ್ಲಿ ಅಂದ್ರೆ ನಿಮ್ಮ ಮದುವೆನೇ ಆಗಿಲ್ಲ, ಮದುವೆ ಆಗಬೇಕು ನೋಡಿ. ನೀವು ಕನ್ಯಾ ರಾಶಿ ಬೇಕಾದ್ರೆ 25 ವರ್ಷದವರಾಗಿರಲಿ, 20 ವರ್ಷದವರ ಹೆಣ್ಣುಮಕ್ಕಳು ಆದರೆ 20-21 ಮಾಡ್ತಾರಲ್ಲ, ಗಂಡಸಾದ್ರೆ 25 ವರ್ಷ ಬೇಕಾರಾಗಿರಲಿ, 30 ಬೇಕಾರಾಗಿರಲಿ, 35 ಬೇಕಾರಾಗಿರಲಿ, 40 ಬೇಕಾರಾಗಿರಲಿ, ಎಷ್ಟು ವರ್ಷ ಬೇಕಾದ್ರೂ ನಿಮಗೆ 40 ವರ್ಷ ಆಗಿದ್ರೂ ಪರವಾಗಿಲ್ಲ, ಮದುವೆ ಆಗಬೇಕು ಅಂತ ನೀವು ಪ್ರಯತ್ನ ಮಾಡ್ತಾ ಇದ್ರೆ, ಅದು ಫಸ್ಟ್ ಮ್ಯಾರೇಜ್ ಇರ್ಬೋದು, ಸೆಕೆಂಡ್ ಮ್ಯಾರೇಜ್ ಇರ್ಬೋದು, ಅದೇನು ತೊಂದರೆ ಇಲ್ಲ. ನೀವು ಮದುವೆ ಆಗಿಲ್ಲ, ಮದುವೆಗೋಸ್ಕರ ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತಾದರೆ ಖಂಡಿತವಾಗಿ ಜೂನಿಂದ ಆಚೆಗೆ ವಿವಾಹಕ್ಕೆ ಅನುಕೂಲವಾಗಲಿದೆ. ಬಹಳಷ್ಟು ಜನ ಮದುವೆ ಆಗೋಗಿದೆ ಬಟ್ ಡಿವೋರ್ಸ್ ಲೆವೆಲ್ಗೆ ಹೋಗ್ಬಿಟ್ಟಿದೆ, ಗಂಡ ಹೆಂಡತಿ ಜಗಳ ಮನಸ್ತಾಪ ಅಂತ ಇರ್ತೀರಾ. ನೀವು ಕನ್ಯಾ ರಾಶಿಯವರಾಗಿದ್ದರೆ ಆ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗಲಿದೆ. ನೀವು ಕನ್ಯಾ ರಾಶಿಯವರಾಗಿದ್ದು ನಿಮಗೆ ವಿದೇಶಕ್ಕೆ ಹೋಗಬೇಕಾ, ಖಂಡಿತವಾಗಿ ಅನುಕೂಲವಾಗಲಿದೆ. ನೀವು ಕನ್ಯಾ ರಾಶಿಯವರಾಗಿದ್ದು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ನಿಮಗೇನೋ ಪ್ರಾಫಿಟ್ ಬೇಕು, ಬಿಸ್ನೆಸ್ಸಲ್ಲಿ ಲಾಭ ಬೇಕು, ಎಲ್ಲರೂ ಬಿಸ್ನೆಸ್ ಮಾಡೋದು ಲಾಭಕ್ಕೋಸ್ಕರನೇ. ಈ ವರ್ಷ ನೀವು ಎಷ್ಟು ಲಾಭ ನೋಡ್ತೀರಾ ಅಂದರೆ ಅದ್ಭುತವಾದ ಲಾಭ, ಇನ್ನೆಂದೂ ನೋಡದಷ್ಟು ಅದ್ಭುತವಾದ ಲಾಭವನ್ನು ಕನ್ಯಾ ರಾಶಿಯವರು ಈ ವರ್ಷದಲ್ಲಿ ನೋಡ್ತೀರಿ ನೀವು. ಇಂತಹ ಒಂದು ಅದ್ಭುತವಾದ ಗುರುಬಲವನ್ನು ನೀವು ವ್ಯರ್ಥ ಮಾಡಿಕೊಂಡ್ಬಿಟ್ರೆ ಬಹಳ ಬಹಳ ದೊಡ್ಡ ಲಾಸ್ ಆಗಿಬಿಡುತ್ತೆ ಅದು ನಿಮಗೆ. ದಯವಿಟ್ಟು ಆ ಥರ ಆಗದಂತೆ ನೋಡ್ಕೊಳ್ಳಿ. ಅಷ್ಟೇ ಅಲ್ಲ, ನೀವು ಕನ್ಯಾ ರಾಶಿಯವರಾಗಿದ್ದು ಹೊಸದಾಗಿ ಒಂದು ಮನೆ ಖರೀದಿ ಮಾಡಬೇಕು, ಅಥವಾ ಮನೆ ಕಟ್ಟಬೇಕು, ಅಥವಾ ಒಂದು ಬಂಗಾರ ತಗೋಬೇಕು, ಅಥವಾ ಒಂದು ವಾಹನ ಖರೀದಿ ಮಾಡಬೇಕು, ಅಥವಾ ಏನೋ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಏನೋ ಒಂದು ಮಾಡಬೇಕು ಅಂತ ಇದ್ದೀರಾ, ನೀವು ಕಷ್ಟಪಡ್ತಾ ಇದ್ದೀರಾ, ಆಗ್ತಾರೆ ನಿಮ್ಮ ಕೈಯಲ್ಲಿ. ಖಂಡಿತವಾಗಿ ಜೂನಿಂದ ಆಚೆಗೆ ಆಗಲಿದೆ. ಇದೆಲ್ಲದಕ್ಕೂ ಮೂಲ ಕಾರಣ ನಿಮಗೆ ಅನುಕೂಲ ಮಾಡಿಕೊಡ್ಬೇಕು ಅಂದರೆ ಗುರುವಿನ ಆರಾಧನೆ. ಅದ್ಭುತವಾದ ಚಂದ್ರನ ಜಾಗದಲ್ಲಿ, ಚಂದ್ರನ ಮನೆಯಲ್ಲಿ ಪರಮೋಚ್ಚ ಸ್ಥಿತಿಯ ಗುರು ಅಂತಂದರೆ ನಿಮ್ಮ ಲಾಭದಲ್ಲಿ ಅದೊಂಥರ ಗಜಕೇಸರಿ ಯೋಗದ ಫಲ ನಿಮಗೆ ಬೇಕಾಗಿರತಕ್ಕಂಥದ್ದು. ಅದು ನಿಮಗೆ ಕೊಡ್ತಕ್ಕಂಥದ್ದು ಸಹಸ್ರ ಗುರು ಶಾಂತಿ ಹೋಮ ಹಾಗೂ ವಿಶೇಷವಾದ ಗಜಕೇಸರಿ ಉಂಗುರ ಪ್ರಸಾದ. ಅದು ನಿಮಗೋಸ್ಕರ ನಾವು ಮಾಡಿ ಕೊಡ್ತಾ ಇದ್ದೇವೆ. ಜೂನ್ನಲ್ಲಿ ಆರಂಭವಾಗುವಂತಹ ಗುರುಬಲ ಏನಿದೆಯಲ್ಲ, ನಾವು ಅದಕ್ಕೋಸ್ಕರವಾಗಿಯೇ ಮೇ 31ನೇ ತಾರೀಕೇನೆ ಅಂದರೆ ಹುಣ್ಣಿಮೆ, ಅಧಿಕ ಮಾಸದ ಹುಣ್ಣಿಮೆ ಭಾನುವಾರ ಅದ್ಭುತವಾದಂತಹ ವಿಶೇಷ ಪರಿಹಾರವನ್ನು ಮಾಡ್ತಾ ಇದ್ದೇವೆ. ಸಹಸ್ರ ಗುರು ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಮಹಾಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಚಂದ್ರ ಶಾಂತಿಯ ಸಹಿತ ಮಾಡ್ತಾ ಇದ್ದೇವೆ. ಚಂದ್ರ ಹಾಗೂ ಗುರು ಸೇರಿದ್ರೆ ಅದನ್ನ ಗಜಕೇಸರಿ ಯೋಗ ಅಂತ ಕರಿತೇವೆ. ಮಹಾ ಗಜಕೇಸರಿ ಯೋಗ ಶಾಂತಿಯನ್ನು ಮಾಡ್ತಾ ಇದ್ದೇವೆ. ಈ ಗಜಕೇಸರಿ ಯೋಗ ಶಾಂತಿಯನ್ನು ಮಾಡಿ ಅದ್ಭುತವಾದ ಗಜಕೇಸರಿ ಉಂಗುರವನ್ನೇ ಪ್ರತಿಯೊಬ್ಬರಿಗೂ ಸಹ ನಿಮಗೆ ಕೊಡ್ತಾ ಇದ್ದೇವೆ. ಈ ಗಜಕೇಸರಿ ಉಂಗುರವನ್ನ ನೀವು ಕಡ್ಡಾಯವಾಗಿ ಧಾರಣೆ ಮಾಡ್ಕೊಳ್ಬೇಕು. ನೋಡಿ, ಒಂದೇ ತೋರು ಬೆರಳು, ಬಲಗೈ ತೋರು ಬೆರಳಲ್ಲಿ ಧಾರಣೆ ಮಾಡ್ಕೊಳ್ಬಹುದು, ಅಥವಾ ಕಿರು ಬೆರಳಲ್ಲಿ ಧಾರಣೆ ಮಾಡ್ಕೊಳ್ಬಹುದು. ಈ ಒಂದು ಅದ್ಭುತವಾದಂತಹ ಗಜಕೇಸರಿ ಉಂಗುರದನ್ನ ಗಮನಿಸಬೇಕು. ಒಂದು ಕಡೆ ಗಜ, ಗಜ ಅಂದ್ರೆ ಏನು, ಆನೆ. ಇನ್ನೊಂದು ಕಡೆ ಕೇಸರಿ, ಕೇಸರಿ ಅಂದ್ರೆ ಸಿಂಹ. ಸೊ ಗಜ ಕೇಸರಿ ಅಂದ್ರೆ ಗುರು ಮತ್ತು ಚಂದ್ರ. ಇಲ್ಲಿ ಚಂದ್ರನ ಗುರುವಿನ ಉಪರತ್ನವಾದ ಕನಕವರ್ಣಿಕ ಮತ್ತು ಚಂದ್ರನ ರತ್ನವಾದಂತಹ ಮುತ್ತು, ಇದು ಎರಡನ್ನೂ ಸೇರಿಸಿ ಗಜಕೇಸರಿ ಉಂಗುರವನ್ನ ನಾನು ಸಿದ್ಧಪಡಿಸಿದ್ದೇನೆ. ಈ ಗಜಕೇಸರಿ ಉಂಗುರ ನಿಮಗೆ ಎಲ್ಲೂ ಮಾರ್ಕೆಟಲ್ಲಿ ಸಿಗಲ್ಲ, ನಾವೇ ಸಿದ್ಧಪಡಿಸಿರ್ತಕ್ಕಂಥದ್ದು, ನಾನೇ ಅದ್ರ ಬಗ್ಗೆ ಯೋಚನೆ ಮಾಡಿ ಸಿದ್ಧಪಡಿಸಿರ್ತಕ್ಕಂಥದ್ದು. ಸೊ ಆದ್ರಿಂದ ಗಜಕೇಸರಿ, ಆ ಗಜಕೇಸರಿ ಯೋಗದ ಪೂರ್ಣ ಫಲ ನಿಮಗೆ ಸಿಗಬೇಕು ಅಂತಂದ್ರೆ ಈ ಉಂಗುರ ಧಾರಣೆಯಿಂದ ಸಾಧ್ಯ. ಸೊ ಆದ್ರಿಂದ ಈ ಬಾರಿ
ನಾವು ಗುರು ಸಂಚಾರದ ಒಂದು ಅದ್ಭುತವಾದಂತಹ ಪರ್ವ ಸಂದರ್ಭದಲ್ಲಿ ಸಹಸ್ರ ಗುರು ಶಾಂತಿ ಹೋಮ, ಚಂದ್ರ ಶಾಂತಿ ಹೋಮವನ್ನು ಮಾಡಿ, ಅಂದರೆ ಗಜಕೇಸರಿ ಹೋಮವನ್ನು ಮಾಡಿ ಈ ಗಜಕೇಸರಿ ಉಂಗುರವನ್ನು ನಾವು ಅದರಲ್ಲಿ ಎನರ್ಜೈಸ್ ಮಾಡ್ತೇವೆ. ಇದನ್ನ ಪ್ರತಿಯೊಬ್ಬರಿಗೂ ಸಂಕಲ್ಪ ಸೇವಾಕರ್ತೃಗಳು ಕೊಡ್ತಾ ಇದ್ದೇವೆ. ಇಷ್ಟೇ ಅಲ್ಲ, ಬರೇ ಗಜಕೇಸರಿ ಹೋಮದಲ್ಲಿ ಅಷ್ಟೇ ಎನರ್ಜೈಸ್ ಆಗಲ್ಲ, ಇದು ಚಿಂತಾಮಣಿ ಗಣಪತಿ ಹೋಮದಲ್ಲಿ ಇದು ಎನರ್ಜೈಸ್ ಆಗುತ್ತೆ. ಚಿಂತಾಮಣಿ ಗಣಪತಿ ಅಂದ್ರೆ ನಿಮಗೆ ಚಿಂತಿಸಿದ್ದನ್ನ ಕೊಡ್ತಕ್ಕಂಥ ಮಹಾಗಣಪತಿಯ ವಿಶೇಷವಾದಂತಹ ಅವತಾರ. ಚಿಂತಾಮಣಿ ಗಣಪತಿ ಹೋಮದಲ್ಲಿ ಗಜಕೇಸರಿ ಉಂಗುರವನ್ನ ಹುಣ್ಣಿಮೆಯ ಪರ್ವ ದಿನದಂದು, ಅದು ವಿಶೇಷವಾಗಿ ಅಧಿಕ ಮಾಸದ ಹುಣ್ಣಿಮೆ, ಅಧಿಕ ಮಾಸದ ಈ ಹುಣ್ಣಿಮೆಯಂದು ಎನರ್ಜೈಸ್ ಮಾಡಿದಾಗ ಅದು ಎಷ್ಟು ಪವರ್ಫುಲ್ ಆಗುತ್ತೆ. ಹಾಕೊಂಡವರಿಗೆ, ಅದನ್ನು ಧಾರಣೆ ಮಾಡಿಕೊಂಡವರಿಗೆ ಆ ಗಣಪತಿ ಅನುಗ್ರಹ, ಗಜಕೇಸರಿ ಅನುಗ್ರಹ, ಗುರು ಅನುಗ್ರಹ, ಚಂದ್ರ ಅನುಗ್ರಹ ಎಷ್ಟು ಚೆನ್ನಾಗಿ ಸಿಗುತ್ತೆ ಅಂತ. ಅದ್ರ ಜೊತೆಗೆ ಸಂತಾನದವರಿಗೆ ಸಂತಾನವಾಗಬೇಕು ಅಂತ ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಸರ್ಪದೋಷಗಳ ಪರಿಹಾರಕ್ಕೋಸ್ಕರ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ನವಗ್ರಹ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಈ ಅದ್ಭುತವಾದಂತಹ ಪ್ರಸಾದವನ್ನು ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ನೀವೆಲ್ಲರೂ ಸಹ ಇದನ್ನು ಧಾರಣೆ ಮಾಡ್ಕೊಳ್ಬಹುದು. ಬಲಗೆ ತೋರು ಬೆರಳು ಅಥವಾ ಕಿರು ಬೆರಳಲ್ಲಿ ಧಾರಣೆ ಮಾಡ್ಕೊಳ್ಳಿ. ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲ ನಿಮ್ಮ ಹೆಸರು ವಿಳಾಸ ಅಷ್ಟೇ ಆದರೂ ಪರವಾಗಿಲ್ಲ, ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ದಯವಿಟ್ಟು ವಾಟ್ಸಪ್ ಮಾಡ್ಕೊಳ್ಳಿ. ನಿಮಗೆ ನಮ್ಮ ಸಂಸ್ಥೆಯ ಒಂದು QR ಕೋಡ್ ನಿಮಗೆ ಕಳಿಸ್ಕೊಡಲಾಗ್ತದೆ. ಸಂಕಲ್ಪ ಸೇವಾ ಟ್ರಸ್ಟ್ದು QR ಕೋಡ್ ನಿಮಗೆ ವಾಟ್ಸಪ್ ಬರ್ತದೆ. ಅದನ್ನ 1251 ರೂಪಾಯಿ ಪೇ ಮಾಡಿಬಿಟ್ರೆ, ಪೇಮೆಂಟ್ ಸ್ಕ್ರೀನ್ ಶಾಟು ಮತ್ತು ನಿಮ್ಮ ವಿವರಗಳನ್ನೆಲ್ಲ ವಾಟ್ಸಪ್ ಮಾಡ್ಕೊಂಬಿಟ್ರೆ ಎಲ್ಲ, ಆಮೇಲೆ ಅವತ್ತಿನ ದಿವಸ ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಸೇರಿಸಲಾಗಿದೆ ಅಂತ ನಿಮಗೊಂದು ಮೆಸೇಜ್ ಸಹ ಆಮೇಲೆ ಅವ್ರು ಬರ್ಕೊಂಡ ಮೇಲೆ ಬರ್ತದೆ. ನೀವು ಕಳಿಸಿದ ತಕ್ಷಣ ಬರಲ್ಲ, ಅವ್ರು ಅದನ್ನು ನೋಡಿಕೊಂಡು ಬರ್ಕೊಂಡು ಆಮೇಲೆ ನಿಮ್ಗೊಂದು ರಿಪ್ಲೈ ಮಾಡ್ತಾರೆ. ಜೊತೆಗೆ ಆ ಪ್ರಸಾದದ ಕವರ್ ಸಹ, ಯಾವ ಕವರಲ್ಲಿ ನಿಮಗೆ ಪ್ರಸಾದ ಕಳಿಸ್ಕೊಡ್ತೇವೆ ಆ ಕವರಿನ ಫೋಟೋ ಸಹ ನಿಮಗೆ ಮೊದಲೇ ಕಳಿಸ್ಬಿಟ್ಟಿರ್ತಾರೆ. ನಂತರ ಹೋಮ ಆಗ್ತಕ್ಕಂಥದ್ದು 31 ತಾರೀಕು ಹೋಮ ಆದ ಮೇಲೆ ನಾವು ನಿಮಗೆ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರ್ಶನ ಪ್ರಸಾದ ಸಹಿತ ವಿಶೇಷವಾದ ಗಜಕೇಸರಿ ಯೋಗದ ಉಂಗುರವನ್ನ ನಂತರ ನಿಮಗೆ ಕಳಿಸ್ಕೊಡ್ಲಾಗ್ತದೆ. ಮೋಸ್ಟ್ ಪ್ರಾಬಬ್ಲಿ ಒಂದು ಮಂಗಳವಾರ ಬುಧವಾರದಂಗೆ ನಾವಿಲ್ಲಿಂದ ಸ್ಪೀಡ್ ಪೋಸ್ಟಲ್ಲಿ ಎಲ್ಲ ಉಂಗುರಗಳನ್ನು ನಿಮಗೆ ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತೇವೆ. ಸೊ ನೀವು ನೆನ್ಪಿಟ್ಕೊಳ್ಳಿ, ಯಾರ್ಯಾರು ಸಂಕಲ್ಪ ಸೇವೆ ಕೊಡ್ತೀರೋ ಅವತ್ತು ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ನೋಡ್ಕೋಬಹುದು, ಕೇಳಿಸ್ಕೊಳ್ಬಹುದು. ಎಲ್ಲ ಹೋಮಗಳನ್ನು ಲೈವ್ ನೋಡಬಹುದು. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರ್ಶನ ಪ್ರಸಾದ ಸಹಿತ ವಿಶೇಷವಾದ ಈ ಗಜಕೇಸರಿ ಉಂಗುರವನ್ನ ಪ್ರತಿಯೊಬ್ಬರಿಗೂ ಸಹ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಭಾನುವಾರ ಹೋಮ ಅಂತಂದ್ರೆ ಸೋಮವಾರ, ಮಂಗಳವಾರ ಅಥವಾ ಬುಧವಾರ ನಾವು ಇಲ್ಲಿಂದ ನಮ್ಮ ಸ್ಪೀಡ್ ಪೋಸ್ಟಲ್ಲಿ ಎಲ್ಲ ಪ್ರಸಾದಗಳನ್ನ ಕಳುಹಿಸಿ ಕೊಟ್ಟುಬಿಡ್ತೇವೆ. ಸೊ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಕಾಣುವಂಥ ನಂಬರ್ಗೆ ಬೇಗ ವಿವರಗಳನ್ನ ವಾಟ್ಸಪ್ ಮಾಡ್ಕೊಳ್ಳಿ. ಹಾಗೂ ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಮಾಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಅಷ್ಟೇ ಅಲ್ಲ, ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀರಾ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಏನಾದ್ರು ವಿಶೇಷ ಪ್ರಶ್ನೆ ಇದ್ದರೆ ಕಮೆಂಟ್ ಮಾಡಿ. ಆದರೆ ದಯವಿಟ್ಟು ನಿಮ್ಮ ವೈಯಕ್ತಿಕ ಫೋನ್ ನಂಬರ್ಗಳನ್ನೆಲ್ಲ ಅಲ್ಲಿ ಕಮೆಂಟ್ ಮಾಡಬೇಡಿ. ನಾವು ಯಾರಿಗೂ ಕಾಲ್ ಮಾಡಲ್ಲ. ಯಾರೋ ನಮ್ಮ ಹೆಸರು ಹೇಳ್ಕೊಂಡು ನಿಮಗೆ ಫೋನ್ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದೀನಿ. ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಪರ್ಸನಲ್ ನಂಬರ್ ಕಮೆಂಟ್ ಮಾಡಬೇಡಿ. ನಾವು ಕಾಲ್ ಮಾಡಲ್ಲ. ನಿಮಗೆ ಅವಶ್ಯಕತೆ ಇದ್ದರೆ ನೀವೇ ನಮಗೆ ಕಾಲ್ ಮಾಡಬೇಕು, ನೀವೇ ನಮಗೆ ವಾಟ್ಸಪ್ ಮಾಡಬೇಕು. ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಎಲ್ಲರಿಗೂ ಸಿಗ್ತೇನೆ. ಲೋಕಾ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.